ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಪ್ರತಿ ದಿವಸವನ್ನು ಒಂದು ಉತ್ತಮ ಆಲೋಚನೆ ಮತ್ತು ಉತ್ತಮ ಕೆಲಸದೊಂದಿಗೆ ಶುರು ಮಾಡಿ ಅಂತ ಹೇಳಿದ್ದಾರೆ. ಆದರೆ ಅದೇ ರೀತಿ ನನಗೆ ಇವತ್ತು ಒಂದು ಅವಕಾಶ ಅಂತಲೇ ಹೇಳಬೇಕು. ಇವತ್ತಿನ ಬೆಳಗ್ಗೆ ನನಗೆ 6:45 ಶೋ ನಾನು ಕಾಂತಾರ ಸಿನಿಮಾನ ನೋಡಿದೆ. ಅದೊಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ತೀನಿ ನನಗೆ. ಯಾಕಂದರೆ ಇದು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಸದ್ದು ಮಾಡ್ತಾ ಇರುವ ಪ್ರಸ್ತುತ ಸಿನಿಮಾದ ಜೊತೆಗೆ ಒಂದು ಭವ್ಯವಾದಂತಹ ಸೆಟ್ಸ್ ಇರ್ಬೋದು, ಹಿನ್ನೆಲೆ ಸಂಗೀತವಿರ್ಬೋದು, ಇದೆಲ್ಲವನ್ನು ಹೊಂದಿದೆ. ಮತ್ತು ರಿಷಬ್ ಶೆಟ್ಟಿ ಅವರ ಅಮೋಘ ನಿರ್ದೇಶನ ಮತ್ತು ಅವರ ನಟನೆಯೊಂದಿಗೆ ಅವರು ನಾಯಕ ನಟರಾಗಿ ಅದರಲ್ಲಿ ನಟಿಸಿ ಅವರ ಇಡೀ ತಂಡ ಒಂದು ಶ್ರಮದ ಫಲವಾಗಿ ಒಂದು ಒಳ್ಳೆಯ ಭವ್ಯವಾದ ಚಿತ್ರವಾಗಿ ಮೂಡಿ ಬಂದಿದೆ. ಇದು ಕೇವಲ ಭಾರತೀಯ ಸಿನಿಮಾ ರಸಿಕರಿಗಷ್ಟೇ ಅಲ್ಲದಿರ ಇವನ್ ವಿದೇಶದಲ್ಲೂ ಕೂಡ ಈ ಸಿನಿಮಾ ಸದ್ದು ಮಾಡ್ತಾ ಇದೆ. ಈ ಸಿನಿಮಾದಲ್ಲಿ ನಾನು ಶೈಕ್ಷಣಿಕ ರಂಗದಲ್ಲಿರೋದ್ರಿಂದ ನನಗೆ ಈ ಸಿನಿಮಾದಲ್ಲಿ ಬರುವಂಥ ಒಂದು ಶೈಕ್ಷಣಿಕ ಸನ್ನಿವೇಶ ನನಗೆ ತುಂಬಾ ಮನಸೂರೆಗೊಳ್ತು ಮತ್ತು ನನ್ನ ಮನಸ್ಸಿನಲ್ಲಿ ಉಳಿಯುವಂಥದ್ದು ಮತ್ತು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಕೂಡ ಉಳಿಯುವಂತಹ ಒಂದು ಸನ್ನಿವೇಶವನ್ನು ಇದರಲ್ಲಿ ಬಿಂಬಿಸಿದ್ದಾರೆ. ಅದೇನೆಂದರೆ ನಾವೆಲ್ಲರೂ ತಿಳಿದಿರೋ ಪ್ರಕಾರ ಸಮಾಜ ವಿಜ್ಞಾನದ ಒಂದು ಭಾಗವಾಗಿರುವಂತಹ ಇತಿಹಾಸದಲ್ಲಿ ಬರುವಂತಹ ವಸ್ತು ವಿನಿಮಯ ಪದ್ಧತಿ, ಅಂದರೆ ವಸ್ತು ವಿನಿಮಯ ವ್ಯಾಪಾರ ಪದ್ಧತಿ, ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಬಾರ್ಟರ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಅದರ ಬಗ್ಗೆ ಈ ಚಿತ್ರದಲ್ಲಿ ಕೆಲವೊಂದು ಸನ್ನಿವೇಶಗಳು ಬರುತ್ತೆ. ಮತ್ತು ಅದರ ಜೊತೆಗೆ ಕದಂಬರ ಕಾಲದಲ್ಲಿ ಯಾವ ರೀತಿ ವಿದೇಶಿ ವ್ಯಾಪಾರ ಇತ್ತು, ಅದೇ ರೀತಿಯಲ್ಲಿ ಯಾವ ರೀತಿ ಅರಬ್ಬರು ಮತ್ತು ಪೋರ್ಚುಗೀಸರು ಭಾರತದಲ್ಲಿರುವಂತಹ ಸಾಂಬಾರು ಪದಾರ್ಥಗಳಿಗೆ ಹೇಗೆ ಮೋಹಗೊಂಡು ಅದರ ಕಡೆ ಆಕರ್ಷಿತರಾಗಿ ಒಂದು ವಸ್ತು ವಿನಿಮಯ ಪದ್ಧತಿ ವ್ಯಾಪಾರದ ಮೂಲಕ ವ್ಯಾಪಾರವನ್ನು ನಡೆಸ್ತಿದ್ರು ಅನ್ನೋದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದು ನನ್ನ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಶೈಕ್ಷಣಿಕ ಸನ್ನಿವೇಶವಾಗಿದೆ ಈ ಚಿತ್ರದಲ್ಲಿ. ಅಷ್ಟಲ್ದಿರ ಈ ಸಿನಿಮಾದಲ್ಲಿ ನಮ್ಮ ತುಳುನಾಡಿನ ನಂಬಿಕೆಯ ದೈವವಾಗಿರುವಂಥ ಪಂಜುರ್ಲಿ ದೈವ ಮತ್ತು ಗುಳಿಗ ದೈವದ ಮಹಿಮಾನ್ವಿತ ಶಕ್ತಿಯನ್ನು ಕೂಡ ಬಿಂಬಿಸಿದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ರಿಷಬ್ ಶೆಟ್ಟಿ ಮತ್ತು ಅವರ ಟೀಮ್ ಹಾಗೂ ಹೊಂಬಾಳೆ ಪ್ರೊಡಕ್ಷನ್ಸ್ ಅವರು ಭಾರತೀಯ ಚಿತ್ರರಂಗಕ್ಕೆ ನೀಡಿರುವಂಥ ಒಂದು ಅತ್ಯುತ್ತಮ ಸಿನಿಮಾವಾಗಿದೆ. ಹಾಗಾಗಿ ಅವರಿಗೆ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು.